ರಾಕೇಶ, ಯಾಕೋ ಊಟಕ್ಕೂ ಬರ್ದೇನೆ ಇಲ್ಲೇ ಕುತ್ಕೊಂಡಿದ್ಯಾ? ಯಾಕೋ ಏನಾಯ್ತು? ಇನ್ನು ಏನಾಗ್ಬೇಕಮ್ಮ, ಇನ್ನು ಏನಾಗ್ಬೇಕು ಹೇಳು? ಅಬ್ಬಬ್ಬಬ್ಬ, ಇವತ್ತು ನೋಡೋದಲ್ಲ ಹೆಣ್ಣು, ಇಂಥ ಹೆಣ್ಣನ್ನ ನನ್ನ ಜೀವ ಮಾನದಲ್ಲೇ ನೋಡಿಲ್ಲ ಬಿಡು. ಅಪ್ಪ ಹೋಗಿ ಹೋಗಿ ಎಂತ ಹುಡುಗಿ ನನ್ ಕೊಡ್ತಾ ಇದಾರೋ. ಏನು ಮಾಡಕ್ಕಾಗುತ್ತೆ? ಅವಳೇನ್ ಪರ್ಮನೆಂಟ ಹೇಳು? ಪರ್ಮನೆಂಟೋ ಗಿರ್ಮನೆಂಟೋ, ಅವಳ ಜೊತೆ ನನಗೆ ಒಂದಿನ ಇರೋದಕ್ಕೂ ಕಷ್ಟ ಆಗುತ್ತೆ. ಯಪ್ಪ, ಅವಳು ಅವಳ ಅಂದ ಚಂದನೋ, ಅವಳು ಮೇಕಪ್, ಅವಳು ದೇಹನೋ, ಯಪ್ಪ ಏನಂತ ಹೇಳಿ ಹಂಡೆ ಹಂಡೆ ಇದ್ದಂಗಿದ್ದಾಳ ಅವಳು. ನಿಮಗೇನ್ ಗೊತ್ತು? ದೂರ ನಿಂತ್ಕೊಂಡ್ಬಿಟ್ಟು ತಾಂಬೂಲ ಬದಲಾಯಿಸ್ಕೊಳ್ಳೋದು ಒಂದು ಗೊತ್ತು, ಪಕ್ಕದಲ್ಲಿ ಕುತ್ಕೊಂಡು ಹಾರ ಹಾಕ್ಬೇಕಾದ್ರೆ ಎಷ್ಟು ಸಂಕಟ ಆಗ್ತಿತ್ತು ನನಗೆ ಅಂತ ನನಗೆ ಮಾತ್ರ ಗೊತ್ತು. ದಂತದ ಗೊಂಬೆಗೆ ಹಾರ ಹಾಕ್ಬೇಕಾಗಿತ್ತು ನನ್ನ 2 ಕೈಗಳು. ನೋಡ್ಕೊಂಡ್ರೆ ಹಂಡೆಗೆ ಹಾರ ಹಾಕಂಗಾಯ್ತು. ಏನೋ ಮಾಡೋಣ ರಾಕೇಶ, ನೀನ್ ಜಾತಕದಲ್ಲಿ ಗಂಡಂದ್ರೆ ಇದೆಯಂತಲ್ಲೋ, ಅದಕ್ಕೆ ಕಣೋ ಇದೆಲ್ಲ ನಾವು ಕಷ್ಟಪಡ್ತಿರೋದು. ಇಲ್ಲಾಂದ್ರೆ ಇವೆಲ್ಲ ಯಾಕೆ ಬೇಕಿತ್ತೇಳಿ ನನ್ಗೂನು. ನೋಡು, ಇವಾಗ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ನಿಮ್ಮಪ್ಪ ಹೇಗೆ ಹೇಳ್ತಾರೋ ಕೇಳೋ ರಾಕೇಶ. ಏನು ಮಾಡೋಕ್ಕಾಗುತ್ತೆ? ಆ ಹುಡುಗಿ ಹಣೆ ಬರ ಕೆಟ್ಟಿತ್ತೇನೋ, ಆದರೆ ನಿನ್ನನ್ನು ಕಳ್ಕೊಳ್ಳೋಕ್ಕೆ ನನಗಂತೂ ಆಗಲ್ಲ, ನೀವಪ್ಪಂಗೂ ಅಷ್ಟೇ. ಮದುವೆ ಒಂದಾಗಲಿ, 1-2-3 ತಿಂಗಳು ನಿನಗೆ ಇಷ್ಟನೋ ಕಷ್ಟನೋ, ಆದರೆ ಆ ಹುಡುಗಿ ಹತ್ರ ನೀನು ಇಷ್ಟ ಇರೋ ಥರನೇ ನಡ್ಕೊಬೇಕು ನೋಡು. ಯಾಕಂದರೆ ನಮ್ಮ ವಂಶದಲ್ಲಿ ಹುಟ್ಟೋ ಮಗು ಅಂದರೆ ನಿನ್ನ ಮಗುವಿಂದನೇ ನಿನ್ನ ಸಾವು ಅಂತ ಇದೆ. ಅದಕ್ಕೆ ನಾವು ಈ ಕೆಲಸ ಮಾಡಲೇಬೇಕು ನೋಡು. ಆಮೇಲೆ ಮದುವೆ ಆದಮೇಲೆ ಆ ಹುಡುಗಿ ಹತ್ರ ಚೆನ್ನಾಗಿಲ್ಲದೆ ಇದ್ಬಿಟ್ಟು ಆಮೇಲೆ ನಾವು ಮಾಡ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡತ್ತೆ. ಏನು ಹಣೆ ಬರೋಣಮ್ಮ ಇದು? ಆಯ್ತು, 2-3 ತಿಂಗಳು ಅಷ್ಟೇ ತಾನೆ? ಅಷ್ಟೇ ಕಣೋ. ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನು, ಹಾಗಿರ್ಬೇಕು ಹೀಗಿರ್ಬೇಕು, ಅಪ್ಸರೆ ಅಂತ ಇರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ. ಈ ಹುಡುಗಿದೊಂದು ಕತೆ ಮುಗ್ದೋಗ್ಲಿ ಕಣೋ. ಆಮೇಲೆ ನೀನು ಯಾರನ್ನ ಬೇಕಾದ್ರೆ ಮದುವೆ ಮಾಡ್ಕೋ, ನಾವು ಯಾರು ಏನು ಕೇಳಲ್ಲ ಕಣೋ. ಸೆಕೆಂಡ್ ಹ್ಯಾಂಡ್ಲು ಅಂತ ಯಾರು ಮದುವೆ ಮಾಡ್ಕೋತಾರೋ ಏನೋ ನನ್ನ ಗೊತ್ತಿಲ್ಲ. ಸರಿ, ನೀನು ಮಲ್ಕೋ. ಹೆಚ್ಚೊತ್ತು ನಿದ್ದೆಗಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಮದುವೆಗೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ನ ನಾವು ಮಾಡ್ಕೊಳ್ತೀವಿ. ನಿಮ್ಮಪ್ಪ ಹೇಳ್ತಾ ಇದ್ರು ಕಣೋ, ಹುಡುಗಿ ಮನೆಯವರು ನಾಳೆ ಬರ್ತಾ ಇದ್ದಾರಂತೆ ಮನೆಗೆ. ಅವರು ಶಾಸ್ತ್ರದ ಪ್ರಕಾರ ನಮ್ಮ ಮನೆಗೆ ಬರಬೇಕಲ್ಲ. ಏನೋ ಅದು ಬೇರೆನಾ? ನಾನಿರಲ್ಲಮ್ಮ ಮನೇಲಿ, ನಾನು ಆಫೀಸಿಗೆ ಹೋಗ್ತೀನಿ. ಅಂತ ಕೆಲಸ ಮಾಡಿಗಿದ್ಯಾ ಕಣೋ? ಮದುವೆ ಗಂಡು ನೀನು, ಅವರೆಲ್ಲ ಬರೋವಾಗ ನೀನು ಮನೇಲೇ ಇರಬೇಕು. ಏನು ಅನ್ಕೋತಾರ ಆಮೇಲೆ ಒಂದು ಸ್ವಲ್ಪ ಅನುಮಾನ ಬಂದ್ರೂ ನಾವು ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಇದೆಂತ ಹಣೆ ಬರೋಣಮ್ಮ, ನನಗೆ ಇಷ್ಟ ಇಲ್ಲ. ಸುಮ್ಮನಿರೋ ರಾಕೇಶ, ಏನೇನೋ ಹೇಳ್ಬೇಡ ನೀನು. ಏನೋ ಪರ್ಮನೆಂಟಾಗಿ ಅವ್ರ ಜೊತೆ ಇರೋ ಥರ ಹೇಳ್ತಾನೆ ಇವನು. ನಾಳೆ ಬಂದು ನಾಳೆನೇ ಹೊರಟೋಗ್ತಾರೆ. ಸರಿ, ಆ ಹುಡುಗಿ ಬರ್ತಿಲ್ಲ ತಾನೆ? ಇಲ್ಲ, ಹುಡುಗಿ ಬರ್ತಾ ಇಲ್ಲ. ಹುಡುಗಿ ಮನೆಯವ್ರು ಅಷ್ಟೇ ಬರೋದು. ಹಬ್ಬ, ಆ ಹುಡುಗಿ ಮುಖ ನೋಡಕ್ ನನಗೆ ಇಷ್ಟ ಇಲ್ಲ. ಸರಿ ಆಯ್ತು. ಸರಿ, ಮಲ್ಕೋ ನೀನು. ಏನಾಗ್ತಿದೆ ನನ್ನ ಜೀವನದಲ್ಲಿ? ಇದೆಲ್ಲ ನಂಬೋ ಅಂತದ್ದ? ನನ್ನ ಸಾವು ಮಗುವಿಂದ ಆ ಕಣಿ ಹೇಳೋರು ಹೇಳೋದು ನಿಜನಾ? ಒಂದು ಅರ್ಥ ಆಗ್ತಿಲ್ಲ ನನಗೆ. ನಂಬೇಕೋ ಬೇಡವೋ? ಒಟ್ನಲ್ಲಿ ಆ ಕಣಿ ಹೇಳೋಳಿಂದ ನನ್ನ ಜೀವನ ಅಂತೂ ಹಾಳಾಗ್ತಾ ಇದೆ. ಪಾರ್ವತಿ, ಏನ್ ಮಾಡ್ತಿದ್ದಾನೆ ಅವನು? ಏನೋ ಮಾತಾಡ್ತಿದ್ದಲ್ಲ, ಒಳಗ್ ಬರೋಣ ಅನ್ಕೊಂಡೆ. ಬೇಡ ಇರು ನೋಡೋಣ ಅಂತ ಸುಮ್ಮನಾದೆ. ಏನಂತೆ? ಏನ್ ಹೇಳೋದು ರೀ, ಅವನಿಗೆ ಆ ಹುಡುಗಿ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಯ್ಯೋ, ಅಷ್ಟೇ ತಾನೆ? ಇಷ್ಟ ಕಟ್ಕೊಂಡು ಏನಾಗಬೇಕಾಗಿದೆ ಹೇಳು? ನಾನು ಮುಂಚೆನೆ ಹೇಳಿಲ್ವ ಅವನಿಗೆ? ಇದು ಸುಮ್ಮನೆ 3 ತಿಂಗಳಿಗೆ ಅಷ್ಟೇ ಕೊಡೋ ಮದುವೆ ಅಂತ. ಏನಂತೆ ಅವನಿಗೆ? 3 ತಿಂಗಳು ನಾಟಕ ಮಾಡ್ಕೊಂಡಿರೋಕ್ಕಾಗಲ್ವೇನೆ ಅವನಿಗೆ? ಏನಪ್ಪ, ಈಗಿನ ಕಾಲ ಹುಡುಗರು ಎಷ್ಟು ಫಾಸ್ಟ್ ಇರ್ತಾರೆ. ದಿನಕ್ಕೊಂದು ಹುಡುಗಿ ಜೊತೆ ಓಡಾಡ್ತಿರ್ತಾರೆ, ಯಾರನ್ನು ಅವ್ರು ಹಚ್ಕೊಳ್ಳೋದಿಲ್ಲ. ದಿನಕ್ಕೊಬ್ರೊಬ್ರ ಜೊತೆ ಓಡಾಡ್ತಾರೆ ಅಂದ ತಕ್ಷಣ ಎಲ್ಲರನ್ನೂ ಮದುವೆ ಮಾಡ್ಕೊಳಕ್ಕಾಗತ್ತೇನೆ? ಏನಾಗಿದೆ ಅವನಿಗೆ? ಜಸ್ಟ್ ಇದೊಂದು ಟೈಮ್ ಪಾಸ್ ಅಂತ ಅನ್ಕೊಳ್ಳಿ ಬಿಡು. ರೀಯೇ, ನೀವೇನೋ ಟೈಮ್ ಪಾಸ್ ಅಂತ ಹೇಳ್ತೀರಾ, ಅವನಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಚ್ಕೋಬೇಡ ಕಣೋ, ಸುಮ್ಮನೆ 3 ತಿಂಗಳಿಗೆ ಅಷ್ಟೇ ಅಂತ. ಆದರೆ ಅವನು ಆ ಹುಡುಗಿ ಮುಖ ನೋಡೋಕ್ಕೆ ಇಷ್ಟ ಇಲ್ಲ. ಅವ್ರ ಜೊತೆ ನನ್ನ ಪಕ್ಕದಲ್ಲಿ ಇದ್ದರೆ ನನಗೆ ಅಸಹ್ಯ ಆಗುತ್ತೆ, ಹಾಗೆ ಹೀಗೆ. ಆಮೇಲೆ ನನ್ನ ಸೆಕೆಂಡ್ ಹ್ಯಾಂಡ್ಲು ಅಂತ ಅನ್ಕೋತಾರೆ, ಯಾರು ಮದುವೆ ಮಾಡ್ಕೋತಾರೆ ನನ್ನ ಅಂತ ಯೋಚನೆ ಮಾಡ್ತಿದ್ದಾನೆ. ಅಷ್ಟೇ ತಾನೆ? ಕೋಟ್ಯಾಧೀಶ್ವರ ನನ್ನ ಮಗ. ಹುಡುಗಿರು ಅವನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಕ್ಯೂ ನಿಲ್ತಾರೆ. ಅಂಥದ್ರಲ್ಲಿ ಮದುವೆ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ಇದೊಂದು ಮುಗಿದೋಗ್ಲಿ, ಆಮೇಲೆ ರಾಜ್ಕುಮಾರಿ ಅಂತಿರೋ ಹುಡುಗಿ ತಗೊಬಂದು ಅವನಿಗೆ ಮದುವೆ ಮಾಡ್ತೀನಿ ನಾನು. ಇಬ್ರು ಅಮೇರಿಕಕ್ಕೆ ಹನಿಮೂನಿಗೆ ಕಳಿಸ್ತೀನಿ, ನೋಡ್ತಾ ಇರು. ಏನು ಅಮೇರಿಕಾನೋ ಏನೋ. ಪಾಪದ ಹುಡುಗಿ ಭಾರಿ ಪಾಪ ಮಾಡಿತ್ತು ಅಂತ ಕಾಣುತ್ತೆ. ಅವ್ರ ಮನೆಯವರು ಅಷ್ಟೇ ರೀ, ಅದೇನೋ ಹೇಳ್ತಾರಲ್ಲ, ತುಂಬ ಒಳ್ಳೆತನ, ಅತಿಯಾದ ಒಳ್ಳೆತನ ಯಾವತ್ತಿಗೂ ಒಳ್ಳೇದಲ್ಲ ಅಂತ. ಅದು ನಿಜ ಏನೋ ಅಂತ ಈಗ ಅನಿಸ್ತಾ ಇದೆ. ಪಾರ್ವತಿ, ನೀನು ಏನೇನೋ ಹೇಳಿ ನನ್ನ ತಲೆ ತಿನ್ಬೇಡ. ನಡಿ, ನಾಳೆ ಬೇರೆ ಆ ಹುಡುಗಿಯವ್ರ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದಾರಲ್ಲ,
ಅದೇನೋ ಊಟದ ವ್ಯವಸ್ಥೆ ಮಾಡ್ತೀಯೋ ನೋಡು. ಆಯ್ತು. ಈ ಮಲ್ಲಿ ಬರ್ಲಿಲ್ವಲ್ಲ, ತರಕ್ ಹೇಳಿದ್ದೆ. ತತ್ತಳೋ ಇಲ್ವೋ. ತಾಕಂಬ್ಲಕ್ಕ, ಎಣ್ಣೆ ಕೇಳಿದ್ದಲ್ಲ ತರೋದೊಂಚೂರು ತಡ ಆಯ್ತು. ಸದ್ಯ ತಂದ್ಯಲ್ಲ, ತರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಕಣೆ. ಹೇಳಿದ್ನಲ್ಲ ಕಮಲಕ್ಕ ತರ್ತೀನಿ ಅಂತ. ನೀನ್ ಹೇಳಿದ್ದೆ ಅಂದ್ರೂ ನಿಮ್ಮ ಮನೆಗೆ ಐತೋ ಇಲ್ವೋ, ಕಾಡಿಗಿರಿ ಆಗಿತ್ತೇನೋ ಅಂತ. ಇಲ್ಲ ಹೇಳ್ಕಂಬ್ಲಕ್ಕ, ಇನ್ನು ಮೊನ್ನೆ ಎಣ್ಣೆ ಮಾಡಿದ್ ನಾನು. ಇಷ್ಟು ಬೇಗ ಎಲ್ಲಿ ಖಾಲಿ ಆಗ್ತದೆ? ನಮ್ಮ ಶಾಂತನ್ ಬೇರೆ ಮದುವೆ ಅಂದಲ್ಲ ಒಂದು ವಾರಕ್ಕೆ, ಅದಕ್ಕೇನೆ ನಮಗಿಲ್ದಿದ್ರು ಪರವಾಗಿಲ್ಲ ಶಾಂತ ತಾಂಡೋಗ್ಲಿ ಅಂತ ಎಲ್ಲ ಬಗ್ಗಿಸ್ಕೊ ಬಂದ್ಬಿಟ್ಟೆ. ಮಲ್ಲಿ, ನಿನ್ನಿಂದ ಭಾಳ ಉಪಕಾರ ಆಯ್ತು ಕಣೆ. ನನಗಿವಾಗ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲಿಲ್ಲ, ಅಳ್ಳು ಬೇರೆ ಇರಲಿಲ್ಲ. ಅಂಗಡಿಗೆ ಹೋಗಿ ತಗೊಂಡ್ರೆ ಕಲ್ ಬೆರಕೆ ಕೊಡ್ತಾರೆ. ಅದಕ್ಕೆ ಶಾಂತನ್ಗೆ ಒಳ್ಳೆ ಎಣ್ಣೆ ಕಟ್ಟಿ ಕಳ್ಸೋಣ ಅಂತ. ಹ್ಞೂ ಹೇಳಕ್ಕ, ಶಾಂತನ್ ಕೂದಲು ಚೆನ್ನಾಗೈತೆ. ಅಷ್ಟುದ್ದ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ನೀನು. ಒಳ್ಳೆ ಎಣ್ಣೆ ಹಾಕೊಳ್ಳೇಳು. ಸಿಟಿಗೆ ಹೋದ್ಮೇಲೆ ಎಲ್ಲರೂ ನೋಡಿ ಬೆರಗಾಗ್ಬಿಡ್ಬೇಕು. ಏನಪ್ಪ ಶಾಂತನ್ ಕೂದಲು ಈ ಪಟ್ಟಿ ಉದ್ದ ಇಷ್ಟೊಂದು ಚೆನ್ನಾಗೈತಲ್ಲ ಅಂತ ನೋಡಿದವರೆಲ್ಲ ಏನು ಹಚ್ತೀರಾ ಅಂತ ಕೇಳಬೇಕು. ಹಂಗಿರ್ಬೇಕು ನೋಡು. ತಗ ಮಲ್ಲಿ, ನೀವೆಲ್ಲ ನಮ್ಮ ಶಾಂತನ್ಗೆ ಎಷ್ಟು ಉಪಕಾರ ಮಾಡ್ತೀರಾ. ನೀನು, ಆ ಗಿರ್ಜಿ, ಆ ಬಾನು. ಆದರೆ ನಮ್ಮ ಶಾಂತ ಇನ್ನೊಂದು ವಾರಕ್ಕೆ ಊರು ಬಿಟ್ಟೆ ಹೋಗ್ಬೇಕಲ್ಲೇ. ಯಾಕೋ ಒಂಥರ ಬೇಜಾರು ಕಣೆ. ಕಮಲಕ್ಕ, ಅಲ್ಲ ನೀನು ನೋಡು, ಇಷ್ಟು ದಿನ ಮಗಳು ಮದುವೆ ಆಗಲಿಲ್ಲ, ಗಂಡು ಸೆಟ್ ಆಗಲಿಲ್ಲ ಅಂತ ಕೊರಗ್ತಾ ಇದ್ದೆ. ಈಗ ಮಗಳು ಮದುವೆ ಸೆಟ್ ಆಗೈತೆ, ಇನ್ನೊಂದು ವಾರದಲ್ಲೇ ಮಗಳು ಮದುವೆ. ಈಗ ಹೋಗ್ತಾಳಲ್ಲ ಅಂತ ಕೊರಗ್ತೀಯ ನೋಡು. ಏನು ಮಾಡ ನಿನ್ನ ಮಾತಿಗೆ? ಕಣೆ, ನಾನು ಹಂಗೆ ಅನ್ಕೋತೀನಿ. ಅಂದ್ರೂ ತಾಯಿ ಕರಳು ಅಲ್ವಾ, ಇರೋದು ಒಬ್ಬಳೇ ಮಗಳು. ಇಲ್ಲೇ ಅಕ್ಕಪಕ್ಕ ಎಲ್ಲಾದರೂ ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ ಅಂತ ಒಂದ್ಸತಿ ಅನಿಸುತ್ತೆ. ಆದರೆ ರಾಜ್ಕುಮಾರ್ದಂಗೆ ಇದ್ದಾನೆ ಹುಡುಗ, ಅವನೇ ಮದುವೆ ಮಾಡ್ಕೋತೀನಿ ಅಂತ ಬಂದಿರುವಾಗ ಬೇಡ ಅಂದರೆ ಸರಿ ಹೋಗಲ್ಲ. ಹೆಂಗೋ ಅವಳು ಮದುವೆ ಸೆಟ್ ಆಯ್ತಲ್ಲ. ಅದೇಳು ಮತ್ತೀಗ. ಹೆಂಗೋ ಹುಡುಗ ಚೆನ್ನಾಗವನೇ ಅಂತೀಯ, ಮನೆ ಕಡೆ ಚೆನ್ನಾಗೈತೆ ಅಂತೀಯ. ಹೆಂಗೋ ಒಳ್ಳೆ ಮನೆಗೆ ಹೋಗ್ತಾಳೆ. ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸಷ್ಟೆ. ಯಾರಿಗೊತ್ತು ಯಾರ ಋಣ ಎಲ್ಲೆಲ್ಲೈತೋ. ಹೆಣ್ಮಕ್ಳು ಯಾವತ್ತಿದ್ರು ಇನ್ನೊಬ್ರು ಮನೆಗೆ ಹೋಗ್ಲೇಬೇಕಲ್ಲಕ್ಕ. ನಮ್ಮ ಜೊತೆಗೆ ಇಟ್ಕೊಳಕ್ಕಾಗ್ತದೆ ಹೇಳು? ಅದು ಸರಿನೇ. ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳು ಮಡಲಿರೋ ಕೆಂಡ ಇದ್ದಂಗೆ, ಹಾಗೆ ಹೀಗೆ ಅಂತ. ಅವ್ರನ್ನ ನಾವು ಎಷ್ಟು ಜೋಪಾನವಾಗಿ ನೋಡಿಕೊಂಡು ಇನ್ನೊಬ್ರಿಗೆ ಕೊಟ್ಬಿಡ್ತೀವಲ್ವಾ. ಪಾಪ ಕಣೆ ಅವುಗಳು. ಅಪ್ಪ ಅಮ್ಮನ ಜೊತೆ ಬೆಳೆದು ಎಲ್ಲೋ ಹೋಗಿ ಅವ್ರನ್ನ ಬಿಟ್ಟು ಯಾರ್ದೋ ಮನೆನ ತನ್ನ ಮನೆ ಅಂತ ಅನ್ಕೊಂಡು ಜೀವನ ಪೂರ್ತಿ ಬದುಕಬೇಕಾಗುತ್ತೆ. ಆದರೆ ಗಂಡ್ಮಕ್ಳಿಗೆ ಹಾಗಲ್ಲ ನೋಡು. ಅವ್ರು ಹುಟ್ಟಿದ್ದು ಬೆಳೆದಿದ್ದು ಕೊನೆವರೆಗೂ ಅಪ್ಪ ಅಮ್ಮನ ಜೊತೆಗೆ ಇರ್ತಾರೆ. ಅದಕ್ಕೆ ಕಣೆ, ಪ್ರತಿಯೊಬ್ಬರೂ ಹೆಣ್ಮಕ್ಳು ನಮ್ಮ ಜೊತೆ ಜಾಸ್ತಿ ದಿನ ಇರೋದಿಲ್ಲ. ಆ ಕಾರಣಕ್ಕಾದರೂ ಅವ್ರನ್ನ ತುಂಬ ಚೆನ್ನಾಗಿ ಸಾಕಿ ಬೆಳೆಸ್ಬೇಕು. ಹೋದ್ಮನೇಲಿ ಹೇಗೋ ಗೊತ್ತಿಲ್ವಲ್ಲ, ನಮ್ಮ ಜೊತೆಲಿರೋವರೆಗಾದರೂ ಅವ್ರು ಚೆನ್ನಾಗಿರ್ಬೇಕು ಕಣೆ. ಕಮಲಕ್ಕ, ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಕ್ಳನ್ನ. ಕೆಲವರು ಇರ್ತಾರೆ ಯಾಕನ ಹುಟ್ಟಿದ್ವು ಅಂತ. ಅವಕ್ಕೇನು ಗೊತ್ತು ಹೆಣ್ಮಕ್ಳು ಬೆಲೆ? ಅವೇನು ಹೋಗುವಾಗ್ಲೂ ಏನೂ ತಗೊಂಡು ಹೋಗಲ್ಲ. ಅದು ಬೇಕು ಇದು ಬೇಕು ಆಸ್ತಿ ಬೇಕಂತ ಏನು ಕೇಳೋದು ಇಲ್ಲ. ಏನು ಮಾಡೋಕ್ಕಾಗ್ತದೆ? ಹೋಗ್ಲಿ ಬಿಡಮ್ಮಲ್ಲಿ, ಏನು ಮಾಡೋಕ್ಕಾಗುತ್ತೆ. ಏನೋ ಹೇಳೋಣ ಅನ್ಕೊಂಡೆ ನೋಡು, ಮರ್ತೇ ಬಿಟ್ಟೆ. ನಾಳೆ ಗಂಡಿನ ಮನೆ ಕಡೆಗೆ ಹೋಗ್ಬೇಕು. ಅವ್ರು ಬಂದಿದ್ರಲ್ಲ, ನೋಡೋ ಶಾಸ್ತ್ರ ಮಾಡ್ಕೊಂಡು ಹೋಗಿದ್ದಾರೆ. ನಿಶ್ಚಿತಾರ್ಥನೂ ಮಾಡ್ಕೊಂಡು ಹೋಗ್ಬಿಟ್ರೆ ಕಣೆ. ನಾನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಅನ್ಕೊಂಡೆ, ಆದರೆ ಅವ್ರು ಹಂಗೆ ಮಾಡಲಿಲ್ಲ. ನಿಶ್ಚಿತಾರ್ಥನೂ ನೆನ್ನೆನೇ ಮಾಡ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ನಾವು ಒಂದ್ಸರಿ ಹೋಗಿ ಬರಬೇಕಲ್ಲ ಅವ್ರ ಮನೆಗೆ. ನಾಳೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ. ಕಮಲಕ್ಕ, ಹೋಗಿ ಬರಬೇಕಲ್ಲ. ಇನ್ನೊಂದು ವಾರ ಐತೆ ಮದುವೆಗೆ ಅಂತಂದರೆ ಅವರು ಬಂದು ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗೋರೆ. ನೀವು ಒಂದ್ಸತಿ ಹೋಗಿ ಬರಬೇಕು. ಆಮೇಲೆ ಅಲ್ವಾ ಮದುವೆ ಎಲ್ಲಿ ಮಾಡೋಣ ಅಂತ? ಮದುವೆನ ಇಲ್ಲೇ ಸಿಂಪಲ್ಲಾಗಿ ಮನೇಲೇ ಮಾಡೋಣ ಅಂತಿದ್ದೀವಿ ಕಣೆ. ಮನೆ ದೊಡ್ಡದಾಗೆ ಇದೆಯಲ್ಲ ನಮ್ಮದು. ಅವರು ಜಾಸ್ತಿ ಜನ ಏನು ಕರೆಯಲ್ವಂತೆ. ನಿಮಗೆ ಬೇಕಾದರೆ ನೀವು ಯಾರಾದ್ರು ಕರ್ಕೊಳ್ಳಿ. ಜಾಸ್ತಿ ಜನ ಏನು ಬೇಡ, ನಮ್ಗೊಂಥರ ಮುಜುಗರ ಆಗುತ್ತೆ. ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಬೇರೆ ದೇಶಕ್ಕೆ ಹೋಗ್ತಾರಂತೆ ಕಣೆ, ಪಾರಿಂಗೆ. ಹೌದಾ? ಬೇರೆ ದೇಶಕ್ಕೆ ಹೋಗ್ತಾರಾ? ಅದು ಏರೋಪ್ಲೇನಾಗಕ್ಕ? ನಮ್ಮಲ್ಲಿ ಏರೋಪ್ಲೇನಾಗ ಹೋಗ್ತಾಳೆ ನನ್ನ ಮಗಳು. ಹೋಗ್ಲಿ ಬಿಡಕ್ಕ, ಭಾಳ ಸಂತೋಷ ಆಯಿತು. ನಮ್ಮೂರು ಹುಡುಗಿ ಅಂದರೆ ನಮ್ಮೂರು ಮಗಳು ಬೇರೆ ದೇಶಕ್ಕೆ ಏರೋಪ್ಲೇನಾಗ ಹೋಗ್ತಾಳೆ ಅಂತಂದರೆ ಅದೆಲ್ಲ ನಮಗೆ ಹೆಮ್ಮೆ ಪಡೋಂಥ ವಿಷಯ ಅಲ್ವಾ? ಚೆನ್ನಾಗಿರಲಿ ನಮ್ಮ ಶಾಂತ ಚೆನ್ನಾಗಿರಲಿ. ನಾವು ಒಂದು 4 ಜನದ ಹತ್ರ ಹೇಳ್ಕೊಬೋದು, ನಮ್ಮ ಶಾಂತ ಏರೋಪ್ಲೇನಾಗ ಬೇರೆ ದೇಶಕ್ಕೆ ಹೋಗೋಳೆ ಅಂತ. ನಮಗಂತೂ ಅಂಥ ಭಾಗ್ಯ ಇಲ್ಲ. ನಮ್ಮೂರು ಮಗನಾದ್ರೂ ಹೋಗಿ ಬರಲಿ. ಭಾಳ ಅದೃಷ್ಟ ಮಾಡಿದ್ಯಾ ಬಿಡು ಅಂತ ಅಳಿಯನ್ ಸಿಗಕ್ಕೆ. ನನ್ನ ಅದೃಷ್ಟ ಅಲ್ಲ ಕಣೆ, ನನ್ನ ಮಗಳ ಅದೃಷ್ಟ. ಆಯ್ತು ಬಾ ಒಳಗಡೆ. ನಡಿ ಶಾಂತನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಮದುವೆ ಆದ್ಮೇಲೆ ಸಿಗ್ತಾಳ ಇಲ್ವ? ಶಾಂತ ನೋಡು, ಮದುವೆ ಆದಮೇಲೆ ಈ ಎಣ್ಣೆ ತಗೊಂಡು ಹೋಗ್ಬೇಕು ನೀನು. ಹಳ್ಳೆಣ್ಣೆ ಮನೇಲಿ ಮಾಡಿರೋದು. ಮಲ್ಲಿ ಆಂಟಿ ನಿಂಗೋಸ್ಕರ ತಂದ್ಕೊಟ್ಟವ್ರೆ. ತಗ, ಇದನ್ನ ಜೋಪಾನವಾಗಿ ಬ್ಯಾಗ್ನಾಗ ಮಡಿಕೊಂಬಿಡು. ಆಂಟಿ ಎಷ್ಟು ಪ್ರೀತಿ ನನ್ನ ಮೇಲೆ. ನಿಮ್ಗೂ ಇಟ್ಕೊಂಡಿದ್ದೀರೋ ಇಲ್ಲ ನನಗೆ ಎಲ್ಲ ಕೊಟ್ಬಿಟ್ರೋ? ಇರ್ಲಿ ಬಿಡವಾ ಶಾಂತ, ನೀನೇ ತಗ, ನಾನು ಬೇಕಾದ್ರೆ ಮಾಡ್ಕೊತೀನಿ. ಆ ಸಿಟಿ ಕಡೆ ಎಲ್ಲಿ ಮಾಡ್ಕೊಳಕ್ಕೆ ಹೋಗ್ತಿ ಹೇಳು? ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತುಬಿಟ್ಟು ಆಮೇಲೆ. ಇಲ್ಲ ಹೇಳ್ಮಲ್ಲ ಆಂಟಿ, ನಾವು ಮರಿತೀನಾ? ಸುಮ್ಮನೆ ಹೇಳ್ದೆ. ಕಮಲಕ್ಕ, ನೋಡಿ ಎಣ್ಣೆ ಹೆಂಗೈತೆ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ? ಒಂಚೂರು ಮಗಿ ತಲೆ ಮೇಲೆ ತಿಕ್ಕು.
ಏನೊಂಚೂರು ಆ ಒಂದು ಚಮಚ ಹಾಕಿದ್ರೆ ಏನು ಖಾಲಿ ಆಗಲ್ಲ. ಹೂನೆ ಆಲೆ ಒಂದು ವಾರ ಆಗಿತ್ತು ಎಣ್ಣೆ ಹಾಕಿ ಹಾಕ್ತೀನಿರು. ಶಾಂತ ಕುತ್ಕ, ಒಂಚೂರು ತಲೆಗೆ ಎಣ್ಣೆ ಹಾಕ್ತೀನಿ. ವಾ ವಾ ವಾ, ಹಂಗೆ ಹಂಗೆ ನೆತ್ತಿ ಮೇಲೆ ತಿಕ್ಕಂಗೆ ಸಾಕು ಬಿಡ್ಮಲ್ಲ ಆಂಟಿ. ಸುಮ್ಮನಿರವ, ನಿಂಗೆ ಗೊತ್ತಾಗಲ್ಲ, ನೆತ್ತಿ ಮೇಲೆ ತಿಕ್ಕದ್ರೆ ತಂಪು, ಕೂದಲು ಚೆನ್ನಾಗಿ ಬೆಳೀತಾವೆ ಕಪ್ಪಗೆ ದಟ್ಟಗೆ. ನಮ್ಮವೆಲ್ಲ ಹಿಂಗಿರೋವು ಯಾಕೆ ಅನ್ಕೊಂಡಿದ್ಯಾ? ಅಲ್ಲೆಣ್ಣೆ ಹಾಕಾಕೆ ಇನ್ನ ಇಷ್ಟು ಅಪ್ಪಗೆ ಗಟ್ಟಿಗಿರೋದು. ಸಿಟಿಗೆ ಹೋದ್ಮೇಲೆ ಹೇಳು, ನಮ್ಮ ಮಲ್ಲಿ ಆಂಟಿ ಕೊಟ್ಟಿದ್ದು ಎಣ್ಣೆನ, ಈ ಎಣ್ಣೆ ಹಾಕಿದ್ರೆ ಕೂದಲು ದಟ್ಟಗೆ ಉದ್ದಕ್ಕೆ ಬೆಳೀತದೆ ಅಂತ. ಆಯ್ತು ಮಲ್ಲಿ ಆಂಟಿ, ಹೇಳ್ತೀನಿ. ಶಾಂತ, ನಾಳೆ ನಾನು ನಿಮ್ಮಪ್ಪ ಇಬ್ರು ಗಂಡಿನ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಮನೆ ಕಡೆ ಹುಷಾರು ಮಗಳೇ. ಗಿರ್ಜಿ ನೀನು ಬೇಕಾದ್ರೆ ಮನೇಲಿರಿ, ಹೊರಗಡೆ ಎಲ್ಲ ತಿರುಗಾಡಕ್ಕೆ ಹೋಗ್ಬೇಡ. ಆಯ್ತಮ್ಮ. ಒಂದು ವಾರ ಅಲ್ವಾ ಮದುವೆ, ನಿಶ್ಚಿತಾರ್ಥ ಬೇರೆ ಆಗಿದೆ. ಹಸಿ ಮೈ ಇದ್ದಂಗೀಗ. ಹೊರಗಡೆ ಹೋದ್ರೆ ಆ ಗಾಳಿ ಈ ಗಾಳಿ ಅಂಟ್ಕೊಂಡ್ಬಿಡ್ತದ. ಆಮೇಲೆ ಉಕ್ಕಡವ, ಹೊರಗಡೆ ಎಲ್ಲ ಹೋಗ್ಬೇಡ. ಗಾಳಿ ಗಿಳಿ ಸೋಕಿದ್ರಾಯ್ತು ಯಾವ್ದನ. ಗಿರ್ಜಿನ ಕರ್ಕ ಮನೇಲೇ ಇರು. ಆಮೇಲೆ ಅಡುಗೆ ಗಿಡಿಗೆ ಏನು ಮಾಡಕ್ಕೆ ಹೋಗ್ಬೇಡ. ಮನೇಲೆ ಉಪ್ಪಿಟ್ಟು ಮಾಡ್ತೀನಿ ಬೆಳಿಗ್ಗೆಗೆ, ಮಧ್ಯಾಹ್ನಕ್ಕೂ ಸೇರಿಸಿ. ಬೆಳಿಗ್ಗೆಗೂ ಮಧ್ಯಾಹ್ನಕ್ಕೂ ಉಪ್ಪಿಟ್ಟೆ ತಿನ್ಕೊಳ್ರಿ, ತರಕಾರಿ ಎಲ್ಲ ಜಾಸ್ತಿ ಯಾಕೆ ಮಾಡ್ತೀನಿ. ಆಯ್ತಾ ಆಂಟಿ? ನಿಮ್ಮಮ್ಮ ನಿಮ್ಮಪ್ಪ ಹೋದ್ರೆ ಬರೋದು ಸಂಜೆ ಆಗ್ತದೆ. ಮನೇಲಿ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ. ಕಮಲಕ್ಕ, ಹೋಗಿ ಮನೇನ ಅಚ್ಚುಕಟ್ಟಾಗಿ ನೋಡ್ಕೊಂಬ. ಮನೆ ದೊಡ್ಡದಾಗೈತೆ ಅಂತ ಅಂತಿದ್ದಲ್ಲ, ನಿನ್ನ ಮಗಳು ಹೋಗಿ ಬಾಳ್ವೆ ಮಾಡ್ಬೇಕಾಗಿರೋ ಮನೆ ಎಲ್ಲ ಕಡೆ ಒಂಚೂರು ಗಮನ ಇಟ್ಟು ನೋಡು. ಬಿಡೆ, ಶ್ರೀಮಂತರ ಮನೆ ಅಂದರೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನೋಡೋದೇನಿದೆ ಅಲ್ಲಿ? ನೋಡ್ಬೇಕಣಕ್ಕ, ಮಗಳು ಹೋಗಿ ಸಂಸಾರ ಮಾಡೋ ಅಂತ ಮನೆ ಅಚ್ಚುಕಟ್ಟಾಗಿ ನೋಡ್ಕೊ ಬಂದ್ರೆ ನನಗೂ ಹೇಳ್ಬೋದು, ಇವಳು ನಿನ್ನ ಮಗಳಿಗೂ ಹೇಳ್ಬೋದು ಹಿಂಗೈತೆ ಅವ್ರ ಮನೆ ಅಂತ. ನಾವಂತೂ ಅವ್ರ ಮನೆ ತಗ ಬರೋಕ್ಕಾಗ್ತದ? ಆಗಲ್ಲ. ಮದುವೆ ಬೇರೆ ಇಲ್ಲೇ, ಇನ್ನು ಅವ್ರ ಮನೆಗೆ ಹೋಗೋದು ಕನ್ಸಿನ ಮಾತ್ಬಿಡು. ಅದಕ್ಕೆ ನೀನ ಹೋಗ್ತಿಯಲ್ಲ, ಹೋಗಿ ನೋಡ್ಕೊಂಬ. ಆಮೇಲೆ ಹೇಳು ನನಗೆ. ಚಂದಕ್ಕ, ಓ ಗಿರ್ಜಿ ಬಾರೇ, ನಿನ್ನೆ ನೆನ್ಸ್ಕೊತಾ ಇದ್ವಿ, ಮತ್ತೀಗ ನೆನ್ಸ್ಕೊಳ್ಳೇಬೇಕಲ್ವ ನನ್ನ? ಏನೆಲ್ಲ ಮಾತು ಸೇರ್ಕೊಂಡ್ಬಿಟ್ಟಿದ್ದೀರಾ? ಶಾಂತಕ್ಕ ಇನ್ನೊಂದು ವಾರ ಇರ್ತಂತನಾ? ಹೂನೆ, ಇನ್ನೊಂದು ವಾರ ಇರ್ತಾಳಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಕೈ ಎಣ್ಣೆ ಮಾಡಿದ್ದೆ, ಕೊಟ್ಟೋಗೋಣ ಅಂತ ಕಣೆ. ಶಾಂತಕ್ಕ, ಹಂಗಿದ್ರೆ ನಿನ್ನ ಕೂದಲು ಒಂದು ಉದುರಲ್ಲ ಬಿಡು. ಯಾಕಂದ್ರೆ ಮಲ್ಲಿ ಆಂಟಿ ಮಾಡಿರೋ ಕೈ ಎಣ್ಣೆ ಅಂದರೆ ಗೊತ್ತೇ ಗೊತ್ತಲ್ಲ ಹೆಂಗಿರ್ತದಂತ. ಅದೇ ಮತ್ತೀಗ ನಿಂಗೂ ಬೇಕಾದ್ರೆ ಹೇಳು, ಇನ್ನೊಂದ್ಸತಿ ಮಾಡಿದಾಗ ನಿಂಗೊಂಚೂರು ಕೊಡ್ತೀನಿ. ಆಯ್ತು ಹೇಳಿ ಮಲ್ಲಿ ಆಂಟಿ, ಇನ್ನೊಂದ್ಸತಿ ಮಾಡಿದಾಗ ನನಗೊಂಚೂರು ಕೊಡ್ರಿ. ಮನೆಯಲ್ಲಿ ಖಾಲಿ ಆಗಿತ್ತು. ಆದಷ್ಟು ಬೇಗ ನೀನು ಒಂದು ಮದುವೆ ಮಾಡ್ಕೊಂಬಿಡಿ. ಎಷ್ಟು ವರ್ಷ ಅಂತ ಹಿಂಗೆ ಇರ್ತೀಯಾ? ಇರು ಮಲ್ಲಿ ಆಂಟಿ, ಶಾಂತಕ್ಕನ ಮೊದಲಾಗಲಿ, ಆಮೇಲೆ ನಿಧಾನಕ್ಕೆ ಆಗ್ತೀನಿ ನಾನು ಶಾಂತಕ್ಕನ ಥರನೇ ಯಾವ್ದಾನ ಸಿಟಿ ಹುಡುಗನ ಮದುವೆ ಮಾಡ್ಕೋಬೇಕಂತ ಆಸೆ. ಸಿಟಿಲಿ ಆರಾಮಾಗಿ ಜುಮ್ ಅಂತ ಇದ್ದು ಬಿಡ್ಬೋದು. ಅಲ್ವೇನು ಶಾಂತಕ್ಕ? ಹೂನೇಳೆ, ನೀನು ಸಿಟಿಗೆ ಬಂದ್ಬಿಡು ಮದುವೆ ಮಾಡ್ಕೊಂಡು. ಅವಾಗವಾಗ ನಾನು ನೀನು ಸಿಗ್ತಾ ಇರ್ಬೋದು. ಹೂನ್ ಚಂದಕ್ಕ, ನನಗೂ ಅದೇ ಆಸೆ. ನಾನು ನೀನು ವಾರಕ್ಕೊಂದ್ಸತಿನಾದ್ರೂ ಸಿಗ್ಬೋದಲ್ಲಿ. ಆಯ್ತಾಯ್ತು. ಇನ್ನು ಮದುವೆ ಮಾತು ಯಾವಾಗಲೂ ನಿಂದು. ಮೊದಲು ನಮ್ಮ ಶಾಂತ ಮದುವೆ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ಗಿಜ್ಜಿ, ನಾಳೆ ನಾವು ಇರಲ್ಲ ಕಣೆ, ಮನೆ ಹತ್ರ ಬಂದ್ಬಿಡು. ಶಾಂತ ಒಬ್ಬಳೇ ಇರ್ತಾಳೆ, ಗಂಡಿನ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಆಯ್ತು ಬಿಡು ಕಮಲಂಟಿ, ಬರ್ತೀನಿ. ತಿಂಡಿ ಗಿಂಡಿ ಏನೋ ತಿನ್ಕೊಂಬರ್ಬೇಡ್ವೆ, ಉಪ್ಪಿಟ್ಟು ಮಾಡಿರ್ತೀನಿ. ಬೆಳಗ್ಗೆ ಮಧ್ಯಾಹ್ನಕ್ಕೂ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಯ್ತು ಬಿಡಂಟಿ, ನೆಟ್ಟಗೆ ಬಂದ್ಬಿಡ್ತೀನಿ ಹಂಗಾರೆ. ಆಯ್ತು, ನಾನಿನ್ ಬರ್ತೀನಿ. ಕಮಲಕ್ಕ, ನಾನಿನ್ ಬರ್ತೀನಿ. ಬೆಳಗ್ಗೆಗೆ ಹೋಗ್ರಿ, ನಾನು ಹೇಳಿದ್ ಮರಿಬೇಡ, ನೋಡ್ಕೊಂಬರೋದು. ಆಯ್ತು ಹೇಳಿ. ಆಯ್ತು, ಹೋಗ್ಬಾ. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟು ಮಾಡೋದನ್ನ ಮರಿಬೇಡಿ. ಇದೊಂದು ಹಾರರ್ ಸ್ಟೋರಿ, ಅಂದರೆ ದೆವ್ವದ ಕತೆ. ತುಂಬ ಚೆನ್ನಾಗಿದೆ. ಸೀರಿಯಲ್ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ ನೋಡ್ಕೊಂಡು ಬನ್ನಿ. ಯಾಕಂದರೆ ಸೀರಿಯಲ್ ರೀತಿ ಆಗಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ ನಾವು ಹಾಕೋ ಸ್ಟೋರಿ. ಹಾಗೂ ಈ ಶಾಂತನ ಮದುವೆಗೆ ಇನ್ನು ಕೇವಲ 1 ವಾರ ಬಾಕಿ ಇದೆ. ಮದುವೆ ಆದಮೇಲೆ ಶಾಂತನ ಅವ್ರ ಗಂಡನ ಮನೆಯಲ್ಲಿ ಏನು ಮಾಡ್ತಾರೆ? ಅವಳು ಬದುಕಲ್ವಾ? ಅವಳನ್ನು ಚೆನ್ನಾಗಿ ನೋಡ್ಕೊಳಲ್ವಾ? ಅಲ್ಲಿರೋ ವ್ಯಕ್ತಿಗಳೆಲ್ಲ ಬದಲಾಗೋದಿಲ್ವಾ? ಇದೆಲ್ಲ ನೋಡಬೇಕು ಅಂತ ಅಂದರೆ ನೆಕ್ಸ್ಟ್ ಎಪಿಸೋಡ್ಗಳನ್ನ ಮಿಸ್ ಮಾಡದೆ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಪ್ರತಿದಿನ ಒಂದು ವಿಡಿಯೋನ ಹಾಕ್ತೀನಿ. ನಿಮಗೋಸ್ಕರ ಲಾಂಗ್ ವಿಡಿಯೋನೇ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ರೀತಿ ಹಾರರ್ ಸ್ಟೋರಿನ ನಮ್ಮ ಕಾರ್ಟೂನಲ್ಲಿ ಯಾರೂ ಕೂಡ ಮಾಡ್ತಿಲ್ಲ. ನಮ್ಮದು ಒಂದು ಹೊಸ ಪ್ರಯತ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ. ನಿನ್ನೆ 8 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಒಂದಿನಕ್ಕೆ. ನಂಗೆ ತುಂಬ ಸಂತೋಷ ಆಯಿತು. ಹಾಗೆ ಪ್ರತಿದಿನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.